ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಯ್ದು ರಸ್ತೆ, ಮಡಿಕೇರಿ. ಸರ್ಕಾರದ ಜಲಸಂಪನ್ಮೂಲ ಇಲಾಖೆ ಸೂಚಿಸಿರುವಂತೆ ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಮಳೆಯ ಕೊರತೆಯಿಂದಾಗಿ ಜಲಾಶಯಗಳಲ್ಲಿ ನೀರಿನ ಮಟ್ಟ ಕ್ಷೀಣಿಸ್ತಾ ಇರುವುದರಿಂದ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅಭಾವ ಉಂಟಾಗ್ತಾ ಇರುವ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹಾಗೂ ಜಲನೀತಿ ಅನ್ವಯ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡಬೇಕಾದ ಕಾರಣ ಪ್ರಸ್ತುತ ಜಲಾಶಯಗಳಲ್ಲಿ ಲಭ್ಯವಿರುವ ನೀರನ್ನು ಕುಡಿಯುವ ನೀರಿನ ತೊಂದರೆ ಉಂಟಾಗದಂತೆ ಕಾಯ್ದಿರಿಸಿಕೊಂಡು ಬಳಸಬೇಕಾಗಿರುತ್ತೆ. ಮುಂಬರುವ ದಿನಗಳಲ್ಲಿ ನಿನೋ ಪರಿಣಾಮದಿಂದ ಮಳೆಯ ಕೊರತೆ ಉಂಟಾಗುವ ಸಾಧ್ಯತೆ ಇರುವುದಾಗಿ ಭಾರತೀಯ ಹವಾಮಾನ ಇಲಾಖೆಯು ಸೂಚನೆ ನೀಡಿರುವುದರಿಂದ ರಾಜ್ಯದ ಹಲವು ಕಡೆ ಬರ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇರೋದರಿಂದ ಜಲಾಶಯ ನಂಬಿಕೊಂಡು ಯಾವ ರೈತರು ಬೆಳೆ ಹಾಕಬೇಡಿ ಅಂತ ಮುಖ್ಯಮಂತ್ರಿಯವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಮೈಸೂರು ವಿಭಾಗದ ಕುಡಿಯುವ ನೀರಿನ ಯೋಜನೆಯ ಸಮಿತಿ ಅಡಿಯಲ್ಲಿ ಬರುವ ಜಲಾಶಯಗಳಾದ ಕೃಷ್ಣರಾಜ ಸಾಗರ, ಕಬಿನಿ, ಹಾರಂಗಿ, ಹೇಮಾವತಿ, ಭದ್ರಾ, ನುಗು, ತಾರಕ, ಸುವರ್ಣಾವತಿ, ಚಿಕ್ಲಿಹೊಳೆ, ಗುಂಡಾಲ್, ಉಡುತೊರೆಹಳ್ಳ, ಪಾಟೆ ಹೊಳೆ ಮತ್ತು ಯಗುಚಿ ಜಲಾಶಯಗಳಲ್ಲಿ ಪ್ರಸ್ತುತ ಲಭ್ಯವಿರುವ ನೀರನ್ನು ಕುಡಿಯುವ ನೀರಿಗಾಗಿ ಮಾತ್ರ ಬಳಸಲು ಹಾಗೂ ರೈತ ಬಾಂಧವರು ಜಲಾಶಯದ ನೀರನ್ನು ಅವಲಂಬಿಸಿರುವ ಬೆಳೆಗಳನ್ನು ಬೆಳೆಯದಂತೆ ಹಾಗೂ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತುಕೊಂಡು ಕೃಷಿ ಇಲಾಖಾ ಅಧಿಕಾರಿಗಳು ನೀಡುವ ಸಲಹೆಯಂತೆ ಮಳೆ ಆಶ್ರಿತ ಬೆಳೆಗಳನ್ನು ಬೆಳೆಯುವಂತೆ ಈ ಮೂಲಕ ಎಲ್ಲ ರೈತ ಬಾಂಧವರಿಗೆ ತಿಳಿಸಿದೆ ಎಂದು ಮೈಸೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ಹಾಗೂ ಕುಡಿಯುವ ನೀರಿನ ಸಮಿತಿ ಜಲಾಶಯ ಯೋಜನೆಯ ಅಧ್ಯಕ್ಷರು ತಿಳಿಸಿದ್ದಾರೆ. ಕಾಡುಹಂದಿ ಬೇಟೆಯಾಡಿ ಪರಾರಿಯಾಗಲು ಯತ್ನಿಸಿದ ಬೇಟೆಗಾರನ ಕಾಲಿಗೆ ಅರಣ್ಯ ಸಿಬ್ಬಂದಿಗಳು ಗುಂಡು ಹಾರಿಸಿರುವ ಘಟನೆ ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟ ವ್ಯಾಪ್ತಿಯಲ್ಲಿ ನಡೆದಿದೆ. ಗುಂಡೇಟು ತಗುಲಿ ಬಂಧಿಯಾಗಿರುವ ಆರೋಪಿಯನ್ನ ಸೋಮರಪೇಟೆ, ಕೊಡಗು ಜಿಲ್ಲೆಯ ಸೋಮರಪೇಟೆ ತಾಲೂಕಿನ ತಾಕೇರಿ ಗ್ರಾಮದ ಅನ್ವಿತ್ ಅಂತ ಗುರುತಿಸಲಾಗಿದೆ. ಉಳಿದ 3 ಆರೋಪಿಗಳಾದ ಕುತಿ ಗ್ರಾಮದ ಮಂಜು, ತಲ್ತರೆ ಶೆಟ್ಟಳ್ಳಿ ಗ್ರಾಮದ ದರ್ಶನ್ ಹಾಗೂ ಕಿರಣ್ ಪರಾರಿಯಾಗಿದ್ದಾರೆ. ಬೇಟೆಗಾರರ ಗುಂಡಿಗೆ ಬಲಿಯಾದ 2 ಕಾಡು ಹಂದಿ ಮತ್ತು ಕೃತ್ಯಕ್ಕೆ ಬಳಸಿದ ಕಾರನ್ನ ಅರಣ್ಯಾಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. 4 ಆರೋಪಿಗಳು ಭಾನುವಾರ ಮಧ್ಯರಾತ್ರಿ ಮಲೆ ಮಹದೇಶ್ವರ ಬೆಟ್ಟದಲ್ಲಿ 2 ಕಾಡು ಹಂದಿಗಳನ್ನು ಗುಂಡು ಹೊಡೆದು ಹತ್ಯೆ ಮಾಡಿದ್ರು. ಗುಂಡಿನ ಶಬ್ದ ಕೇಳಿ ಅರಣ್ಯ ಸಿಬ್ಬಂದಿಗಳು ಅತ್ತ ತೆರಳಿದಾಗ ಕೆಂಪು ಬಣ್ಣದ ಕಾರಿನಲ್ಲಿ ಆರೋಪಿಗಳು ಕಾಡು ಹಂದಿ ಸಹಿತ ಕೊಡಗಿನ ಕಡೆಗೆ ಪರಾರಿಯಾಗಲು ಯತ್ನಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಅರಣ್ಯ ಸಿಬ್ಬಂದಿ ಕಾರಿನ ಮೇಲೆ ಗುಂಡು ಹಾರಿಸಿದ ಸಂದರ್ಭ ಮುಂಬದಿ ಸೀಟ್ನಲ್ಲಿದ್ದ ಅನ್ವಿತ್ ಎಂಬಾತನ ತೊಡೆಯ ಭಾಗಕ್ಕೆ ಗುಂಡು ತಗುಲಿದೆ. ತಕ್ಷಣ ಅರಣ್ಯ ಸಿಬ್ಬಂದಿಗಳು ಆತನನ್ನು ವಶಕ್ಕೆ ಪಡ್ಕೊಂಡು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿದ್ರು. ಉಳಿದ 3 ಆರೋಪಿಗಳು ಕತ್ತಲೆಯಲ್ಲಿ ಪರಾರಿಯಾಗಿದ್ದು ತನಿಖೆ ಮುಂದುವರೆದಿದೆ ಎಂದು ಚಾಮರಾಜನಗರದ ಅರಣ್ಯಾಧಿಕಾರಿಗಳು ತಿಳಿಸಿದ್ದಾರೆ. ಕೊಡಗು ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ನೂತನ ಸಂಘಟನಾ ಕಾರ್ಯದರ್ಶಿಯಾಗಿ ಹೊಟ್ಟೆಯಂಡ ಫ್ಯಾನ್ಸಿ ಪಾರ್ವತಿ ಬೆಳ್ಳಿಯಪ್ಪ ಆಯ್ಕೆಯಾಗಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತೀರ ಧರ್ಮಜ ಉತ್ತಪ್ಪ, ಶಾಸಕರಾದ ಎಎಸ್ ಪೊನ್ನಣ್ಣ, ಡಾಕ್ಟರ್ ಮಂತ್ರಗೌಡ, ವಿಧಾನ ಪರಿಷತ್ನ ಮಾಜಿ ಸದಸ್ಯೆ ಶಾಂತಯಂಡ ವೀಣಾ ಅಚ್ಚಯ್ಯ, ಜಿಲ್ಲಾ ಸಮಿತಿಯ ನಾಯಕರುಗಳು ಹಾಗೂ ಬ್ಲಾಕ್ ಅಧ್ಯಕ್ಷರೊಂದಿಗೆ ಚರ್ಚಿಸಿ ಫ್ಯಾನ್ಸಿ ಪಾರ್ವತಿ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜಿಆರ್ ಪುಷ್ಪಲತಾ ಅವರು ತಿಳಿಸಿದ್ದಾರೆ. ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅಧ್ಯಕ್ಷೆ ಜಿಆರ್ ಪುಷ್ಪಲತಾ, ಪ್ರಚಾರ ಸಮಿತಿಯ ಅಧ್ಯಕ್ಷ ಟಿಪಿ ರಮೇಶ್, ದಾಪಕ್ಲು ಬ್ಲಾಕ್ ಕಾರ್ಯಾಧ್ಯಕ್ಷ ಶೌಕತ್ ಅಲಿ, ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ಸೂರಜ್ ಹೊಸೂರು, ಜಿಲ್ಲಾ ಕಾಂಗ್ರೆಸ್ನ ಗೌರವ ಕಾರ್ಯದರ್ಶಿ ವಿಪಿ ಸುರೇಶ್ ಮತ್ತಿತರ ಪ್ರಮುಖರು ಫ್ಯಾನ್ಸಿ ಪಾರ್ವತಿಯವರಿಗೆ ಆದೇಶ ಪತ್ರವನ್ನು ನೀಡಿದರು. ಮಹಿಳಾ ಕಾಂಗ್ರೆಸ್ನ ವಿವಿಧ ಹುದ್ದೆಗಳಲ್ಲಿ ತಮ್ಮ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸಿರುವ ಫ್ಯಾನ್ಸಿ ಪಾರ್ವತಿಯವರು ಪ್ರಸ್ತುತ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಮಡಿಕೇರಿ ತಾಲೂಕು ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೀಗ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೈನಿಕರು ತೋರಿದ ತ್ಯಾಗ, ಬಲಿದಾನ, ಶೌರ್ಯದ ಸ್ಮರಣೆಯಾಗಿ ಪೊನ್ನಂಪೇಟೆ ತಾಲೂಕಿನ ಹುದಿಕೇರಿ ಪಟ್ಟಣದಲ್ಲಿ 5 ಗ್ರಾಮಗಳನ್ನು ಒಳಗೊಂಡ ಮಾಜಿ ಸೈನಿಕರು ತಮ್ಮದೇ ಹಣದಲ್ಲಿ ನಿರ್ಮಿಸಿ
2025 ಅಕ್ಟೋಬರ್ ತಿಂಗಳಲ್ಲಿ ಲೋಕಾರ್ಪಣೆಗೊಂಡ ಅಮರ್ ಜವಾನ್ ಯುದ್ಧ ಸ್ಮಾರಕದಲ್ಲಿ ಕಾರ್ಗಿಲ್ ವಿಜಯ್ ದಿವಸ ಆಚರಣೆ ಮಾಡಲಾಯಿತು. ಹುತಾತ್ಮ ಯೋಧರ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವ ನಮನ ಸಲ್ಲಿಸಲಾಯಿತು. भारत माता के वंदे मातरम, वंदे मातरम, वंदे मातरम, जय हिंद, जय हिंद. ಹುದಿಕೇರಿ ಗ್ರಾಮದ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಬಲ್ಯಮೀದೇರಿರ ಪ್ರಕಾಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘದ ಕೊಡಗು ಜಿಲ್ಲಾಧ್ಯಕ್ಷ ಕೊಟ್ಟುಕತ್ತಿರ ಸೋಮಣ್ಣ ಅವರು ಅಮರ್ ಜವಾನ್ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿ, ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೈನಿಕರ ಕೆಚ್ಚೆದೆಯ ಹೋರಾಟವನ್ನು ವಿವರಿಸಿದರು. ಯುವ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಸೈನ್ಯಕ್ಕೆ ಸೇರುವ ಮೂಲಕ ದೇಶ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ದಿವಸದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ನಮನಗಳನ್ನು ತಮಗೆಲ್ಲರಿಗೂ ಸಲ್ಲಿಸುತ್ತಾ ಹುತಾತ್ಮರಾದ ಯೋಧರ ಆತ್ಮಗಳಿಗೆ ದಿವ್ಯಾತ್ಮಗಳಿಗೆ ಶಾಂತಿಯನ್ನು ಕೋರುತ್ತಾ ನನ್ನೆರಡು ಮಾತು. ಕಾರ್ಗಿಲ್ ಯುದ್ಧ ಅದು ಯುದ್ಧವೇ ಆಗಿರಲಿಲ್ಲ, ಅದು ಒಂದು ಆಪರೇಷನ್ ವಿಜಯ್ ಆಗಿತ್ತು. ಏಕೆಂದರೆ ಪಾಕಿಸ್ತಾನದವರು ನಿಮಗೆ ಗೊತ್ತು, ನೇರವಾಗಿ ಯುದ್ಧ ಮಾಡಿ ಯಾವಾಗಲೂ ನಮ್ಮನ್ನು ಗೆದ್ದದ್ದಿಲ್ಲ, ಗೆಲ್ಲುವ ಸಾಧ್ಯತೆಯೂ ಇಲ್ಲ. ಆದ್ದರಿಂದ ಅವರು ಯಾವಾಗಲೂ ನುಸುಳುಕೋರನ್ನು ಬಿಟ್ಟು ಭಯೋತ್ಪಾದನೆಯನ್ನು ಮಾಡಿ ಇಲ್ಲಿ ಒಂದು ಅರಾಜಕತೆಯನ್ನು ಉಂಟು ಮಾಡಲು ಪ್ರಯತ್ನಿಸ್ತಾ ಇದ್ದರು. ಆ ನಿಟ್ಟಿನಲ್ಲಿ ಯಾವಾಗಲೂ ಅಷ್ಟೇ ನಮ್ಮ ಕೊಡಗು 3800 ಅಡಿ ಎತ್ತರದಿಂದ 4700 ಅಡಿ ಎತ್ತರ ಇದೆ. ಇಲ್ಲಿ ನಾವು ಸ್ವೆಟರ್ ಹಾಕ್ಕೊಂಡು ಕ್ಯಾಪ್ ಹಾಕ್ಕೊಂಡು ಸುತ್ತೇವೆ, ಚಳಿ ತಡೀಲಿಕ್ಕಾಗೋದಿಲ್ಲ, ಮಳೆ ತಡೀಲಿಕ್ಕಾಗೋದಿಲ್ಲ ಅಂತ ಹೇಳ್ತೀವಿ. ಆದರೆ ಆ ಕಾರ್ಗಿಲ್ ಏನಿತ್ತು, ಡ್ರಾಸ್ ಮತ್ತು ಬಾಲ್ಟಿಕ್ ಬೆಟ್ಟಗಳು 16,000ದಿಂದ 18,000ದವರೆಗೆ ಎತ್ತರ ಇದ್ದದ್ದು. ಅಲ್ಲಿ ಅವರು ನಮ್ಮ ಸೈನಿಕರು ಹೇಗೆ ಯುದ್ಧ ಮಾಡಿರ್ಬೋದು, ಹೇಗೆ ಜೀವಿಸಿರ್ಬೋದು, ಹೇಗೆ ಕಾಲ ಕಳೆದಿರ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಅದೇ ಕೊಡಗಿನವರೇ ಆದವರು ಒಬ್ಬರು, ನಾಪೋಕ್ಲು ಸೈಡಿನ ಬಾಳೆಹಣ ಮುತ್ತಣ್ಣ, ಅವರು ನೇವಿಯಲ್ಲಿದ್ದರು, ಹಾನರಿ ಕ್ಯಾಪ್ಟನ್ ಆಗಿ ರಿಟೈರ್ಡ್ ಆದರು. ಅವರ ಮಗ ಕಾರ್ಯಪ್ಪ, BM ಕಾರ್ಯಪ್ಪ, ಆವಾಗ ಕ್ಯಾಪ್ಟನ್ ಆಗಿದ್ದ. 22 ಜೂನ್ 1999ರಲ್ಲಿ ಅವರಿಗೆ ಆಜ್ಞೆ ಬರುತ್ತೆ, ನೀನು 5203 ಸೇನಾ ನೆಲೆಯನ್ನು ಪೋಸ್ಟನ್ನು ಹಿಡಿಬೇಕು, ವಾಪಸ್ ಹಿಡಿಬೇಕು. ಅವನು ಪ್ಯಾರಾಚೂಟ್ ರೆಜಿಮೆಂಟ್ನವನು, ಅವನು ನೋಡ್ತಾನೆ, ಅವನು ನಮ್ಮವರ ಬುದ್ಧಿ, ಕೊಡಗಿನ ಬುದ್ಧಿಯನ್ನು ಉಪಯೋಗಿಸ್ತಾನೆ. ಅವನು ಮುಂದಿನಿಂದ ಹೋಗೋದಿಲ್ಲ, ಹಿಂದಿನಿಂದ ಹೋಗ್ತಾನೆ. ಅವನಿಗೆ ಕುತ್ತಿಗೆ ಗುಂಡಾಗುತ್ತೆ. ಬ್ರೇಕ್ಫಾಸ್ಟ್ ತಿನ್ನುವಾಗ ಕಾಫಿ ಇಲ್ಲಿಂದ ಬರ್ತಾ ಇತ್ತು ಅವನು ಪುನಃ ಅವನು ಹೋಗಿ ಆ 5203 ಸೇನಾ ನೆಲೆಯನ್ನು ಹಿಡಿತಾನೆ, ವಾಪಸ್ ಹಿಡಿತಾನೆ. ಅವನಿಗೆ ವೀರ ಚಕ್ರ ಕೊಟ್ಟಿದ್ದಾರೆ. ನಾವು ನಮ್ಮವ್ರನ್ನ ನೆನೆಸೋದಿಲ್ಲ, ಬೇರೆಯವ್ರು ನೆನೆಸ್ತೀವಿ. ಸ್ವಾತಂತ್ರ್ಯದವರು ನಮ್ಮವ್ರನ್ನ ನೆನೆಸೋದಿಲ್ಲ, ಬೇರೆಯವ್ರು ನೆನೆಸ್ತೀವಿ. ಲೆಕ್ಕ ಇದರಲ್ಲಿ ಅಷ್ಟೇ, ನಮ್ಮವ್ರು ನೆನೆಸೋದಿಲ್ಲ, ಬೇರೆಯವ್ರು ನೆನೆಸ್ತೀವಿ. ವಿಜ್ಞಾನಿಗಳು ನಮ್ಮ ಋಷಿಗಳು ಹೇಳಿದ್ರು, ಅವ್ರು ನೆನೆಸೋದಿಲ್ಲ, ಬೇರೆಯವ್ರು ನೆನೆಸ್ತೀವಿ. ಇದು ನಾವು ಮಾಡ್ತಾ ಇರುವ ತಪ್ಪು. ಯಾವುದೇ ಯುದ್ಧದಲ್ಲಿ ಆಗಲಿ, ಸೈನ್ಯದಲ್ಲಿ ಯುದ್ಧದಲ್ಲಿ ಭಾಗವಹಿಸೋದಕ್ಕೆ ಅವರ ಹಣೆಯಲ್ಲಿ ಬರೆದಿರಬೇಕು. ಹುತಾತ್ಮನಾಗೋದಕ್ಕೂ ಅವನ ಹಣೆಯಲ್ಲಿ ಬರಬೇಕು, ವೀರ ಸ್ವರ್ಗ ಸಿಕ್ಕೋದಕ್ಕೂ ಅವನ ಹಣೆಯಲ್ಲಿ ಬರೆದಿರಬೇಕು. ಇದು ಎಲ್ಲರಿಗೆ ಸಿಗುವ ಭಾಗ್ಯ ಅಲ್ಲ. ನಾನು ಯಾಕಾಗಿ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಈಗಿನ ಒಂದು ಸಂದರ್ಭದಲ್ಲಿ ಕೊಡಗಿನಿಂದ ಏನು ಒಂದು 13ಕ್ಕೆ ಒಬ್ಬರು ಕೊಡಗಿನವರು ರಕ್ಷಣಾ ಪಡೆಗಳಲ್ಲಿ ಇದ್ದರು, ಪಂಜಾಬಲ್ಲಿ 19ಕ್ಕೆ ಒಂದು ಇದ್ದರು ಆ ಟೈಮಲ್ಲಿ. ಈಗ ನಮ್ಮಲ್ಲಿ 100ಕ್ಕೂ ಒಂದು ಸಿಗೋದು ಕಷ್ಟ. ಅಷ್ಟೊಂದು
ಕಡಿಮೆ ಆಗಿದೆ. ಆದ್ದರಿಂದ ನಾನು ಯುವಕರಿಗೆ, ತಮ್ಮ ಮಕ್ಕಳಿಗೂ ಸಹ ನಾನು ಹೇಳೋದೇನೆಂದರೆ, ಆದಷ್ಟು ನನಗೆ ಹೆಣ್ಣು ಮಕ್ಕಳೇ ಹುಟ್ಟಿದವರು ಮದುವೆಯಾಗಿ ಹೋದರು, ನನಗೆ ಸೇರಿಸುವ ಅವಕಾಶ ಆಗಲಿಲ್ಲ. ಗಂಡು ಮಗು ಆಗಿದ್ದರೆ ಖಂಡಿತ ಸೇರಿಸ್ತಿದ್ದೆ. ದಯವಿಟ್ಟು ಆರ್ಮಿಗೆ ಸೇರಿಸಿ, ಡಿಫೆನ್ಸ್ಗೆ ಸೇರಿಸಿ, ದೇಶ ಸೇವೆ ಮಾಡಿ ಅಂತ ಕೇಳುತ್ತಾ ನಿಮಗೆಲ್ಲ ತಿಳಿದಿರುವ ಹಾಗೆ 1999 ಮೇಯಿಂದ ಜುಲೈವರೆಗೆ ನಡೆದಂಥ ಕಾರ್ಗಿಲ್ ಯುದ್ಧದಲ್ಲಿ ಮತ್ತು ದೇಶದ ವಿವಿಧ ಯುದ್ಧಗಳಲ್ಲಿ ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಲಿಂದ ಹಿಡಿದರೆ ಇಲ್ಲಿಯವರೆಗೆ ಇವರನ್ನು ನಮಿಸುವಂಥ ಒಂದು ಸಂದರ್ಭದಲ್ಲಿ ಈ ಅಮರ್ ಜವಾನಲ್ಲಿ ಇವತ್ತು ಕಾರ್ಗಿಲ್ ದಿವಸದ ವಿಶೇಷ ಸಂದರ್ಭದಲ್ಲಿ ಇವರಿಗೆ ಮರಣೋತ್ತರವಾಗಿ ಪರಮವೀರ ಚಕ್ರ ನೀಡಿ ಗೌರವಿಸಲಾಯಿತು. ಈ ಪರಮವೀರ ಅರುಣ್ರವರಿಗೆ ನಾನು ಎಲ್ಲರ ಪರವಾಗಿ ಅನಂತ ಧನ್ಯವಾದ ಹೇಳ್ತೇನೆ. ಈ ದಾರಿ ತಕ್ಕರೆ ಉಂಡ ಈಗ ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಪೇಟೆ. ದೇಶದ ವಿವಿಧ ಕ್ಷೇತ್ರಗಳಲ್ಲಿ ನಡೆಯುವ ಎಲ್ಲ ಕಾರ್ಯದಲ್ಲೂ ಪೈಪೋಟಿ ನಡೀತಾ ಇವೆ ಎಂದು ಬಲ್ಲಂಬಾಟಿ ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಬಚ್ಚೂರ ರವೀಂದ್ರ ಹೇಳಿದ್ದಾರೆ. ಗುಂಡಿಕೆರೆಯಲ್ಲಿ ಏರ್ಪಡಿಸಿದ್ದ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದವರು, ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆಗಳನ್ನು ಗುರುತಿಸಲು ಗ್ರಾಮ ಮಟ್ಟದಿಂದ ಜಿಲ್ಲಾ ಮಟ್ಟದವರೆಗೆ ಎಸ್ಎಸ್ಎಫ್ ಸಂಘಟನೆ ಜಿಲ್ಲೆಯಲ್ಲಿ ಏರ್ಪಡಿಸಿರುವ ಸಾಹಿತ್ಯೋತ್ಸವ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದರು. ಸೇರಿಸಿಕೊಂಡು ಗ್ರಾಮಾಂತರ ಮಟ್ಟದಲ್ಲಿ ಮತ್ತು ವಲಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹಾಗೂ ಕೊನೆಗೆ ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸುವುದು ಅಷ್ಟು ಸುಲಭ ಆಗುತ್ತೆ. ನಾವೆಲ್ಲ ಏನು ಮಾಡ್ಬೋದು, ನಾವು ಕೂತವರು, ಇಲ್ಲಿ ನಿಂತವರು, ಭಾಷಣ ಮಾಡೋರು ಸ್ವಲ್ಪ ಅವರಿಗೆ ಆರ್ಥಿಕ ಸಹಾಯವನ್ನು ಮಾತ್ರ ಮಾಡ್ಬೋದು. ಆದರೆ ಅದಕ್ಕಿರ್ತಕ್ಕಂಥ ಶ್ರಮೆ. ಇವತ್ತು ನಾನು ಒಂದು ಟೀಗೆ ಹೋಗಿದ್ದೆ, ಟೀಗೆ ಹೋಗಿದ್ದೆ. ಅಲ್ಲಿ ಹಲವಾರು ಜನ ಅಧ್ಯಾಪಕರು ಒಂದು ಇರಬೇಕು ನನಗೆ. ಅವರ ಪತ್ರಿಕೆಗಳು ಏನು ಬರೆದಿದ್ದಾರೆ, ಕವಿತೆಗಳನ್ನು ಏನನ್ನ ಬರೆದಿದ್ದಾರೆ, ಅವರು ಚಿತ್ರವನ್ನು ಏನನ್ನ ಬಿಡಿಸಿದ್ದಾರೆ, ಇದನ್ನು ಸರಿಯಾಗಿ ವೆರಿಫಿಕೇಶನ್ ಮಾಡಿಕೊಂಡು ಮಾರ್ಕ್ಗಳನ್ನು ಕೊಡ್ತಾ ಇದ್ರು. ಈ ಮಾರ್ಕ್ಗಳನ್ನು ಕೊಟ್ಟು ಇವಾಗ ಅನೌನ್ಸ್ ಮಾಡಿದರು. ನನಗೆ ನಿಮ್ಮ ಭಾಷೆ ಚೆನ್ನಾಗಿ ಬರ್ತದೆ, ಅದಕ್ಕೆ ನನಗೆ ಗೊತ್ತಾಯಿತು ಏನೇನು ಅನೌನ್ಸ್ ಮಾಡಿದ್ರು ಮತ್ತು ಏನು ಮಾತಾಡಿದ್ರು ಅಂತೇಳಿ. ಈಗ ಅದು ನೋಡುವಾಗ 1, 2, 3ನೇ ಬಹುಮಾನಗಳನ್ನು ತಗೊಳ್ಳೋದು ಸರಿನೇ. ಅಂದರೆ ಬಹುಮಾನ ತಗೊಳ್ಳದೇ ಇರ್ತಕ್ಕಂಥ ಮಕ್ಕಳು ನನ್ನ ಮುಂದೆ ಇದ್ದಾರೆ. ಅವರು ಮುಂದಕ್ಕೆ ಫಸ್ಟ್ ಪ್ರೈಸನ್ನು ತಗೊಳ್ಳಿಕ್ಕೆ ಇರ್ತಕ್ಕಂಥ ಒಂದು ವಾತಾವರಣವನ್ನು ಇವರು ನಿರ್ಮಿಸಿದ್ದಾರೆ. ಫಸ್ಟ್ ಇವತ್ತು ಬಂದವನು ಇನ್ನೊಂದು ದಿವಸ 4ನೇ ಆಗ್ಬೋದು. ಇದು ಏನು ಅಂತ ಹೇಳಿದ್ರೆ, ದೇಶದಲ್ಲಿ ಇವತ್ತು ಪೈಪೋಟಿಯ ಯುಗದಲ್ಲಿ ನಾವು ಸಹ ಪೈಪೋಟಿ ಇಳಿಬೇಕಾದಂಥದ್ದು. ಅದು ಒಳ್ಳೆಯ ರೀತಿಯಲ್ಲಿ. ಈ ಒಳ್ಳೆಯ ರೀತಿಯಲ್ಲಿ ಯಾವುದಿರಬೇಕು, ನಾನೀಗ ಬಲ್ಲಮೋಟಿ ಪಂಚಾಯತಿಂದ ಬಂದಂಥ ಮಚ್ಚೂರ ರವೀಂದ್ರ ಅಂತ ನಾವು ಮನುಷ್ಯ, ನಿನಗೇನು ಅವಶ್ಯಕತೆ ಬಾ ಇಲ್ಲಿ ಬರಲಿಕ್ಕೆ ಅಂತ ಹೇಳ್ತಕ್ಕಂಥದ್ದು. ನನ್ನ ಸ್ನೇಹಿತರಾದಂಥ ಅಯ್ಯಂಗೇರಿಯ ಒಬ್ಬರು ಮಗ ರಾಶಿದ್ ಮತ್ತು ಎಂ ಎ ಮಾಡಿನ ಹ್ಯಾರಿಸ್ ಅವರು ಸಹ ಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷ ಕಮರುದ್ದೀನ್ ಅನ್ಸಾರಿ ಸಕಾಫಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನು എസ്ജെഎം ജില്ലാധ്യക്ഷ അബ്ദുൽ സക്കാഫി ഉദ്ഘാടിച്ച് മാതനാടിದರು. 2 വർഷത്തിൽ ഒരിക്കലായിരുന്നു നമ്മളൊക്കെ സ്റ്റേറ്റ് നേതൃത്വം നൽകുന്ന സമയത്ത്, പിന്നെ അത് ഓരോ വർഷത്തിലേക്ക് മാറി. അങ്ങനെ 14ാമത് സാഹിത്യോത്സവമാണ് ഇപ്പോൾ നടന്നുകൊണ്ടിരിക്കുന്നത്. ഈ 14ാമത് സാഹിത്യോത്സവം നടക്കുന്ന സമയത്ത് ഇവിടെ കൊടക് ജില്ല എസ്എസ്എഫിന്റെ മുൻകാല പ്രസിഡന്റായ ബഹുമാനപ്പെട്ട ഉമർ സക്കാഫിയുണ്ട്, അതുപോലെ തന്നെ അസീന സക്കാഫി ഉണ്ടായിരുന്നു. അങ്ങനെ ഇതിന് വേണ്ടി നേതൃത്വം നൽകിയ
പല നേതാക്കന്മാരും ഇന്ന് ഈ സദസ്സ് കാണുമ്പോൾ വലിയ സന്തോഷത്തിലായിരിക്കും എന്നാണ് ഞാൻ വിശ്വസിക്കുന്നത്. കാരണം ആ കാലത്ത് ഒരുപാട് പ്രയാസപ്പെട്ട് ഇതുപോലുള്ള സൗകര്യങ്ങളും മറ്റും സ്വാധീനങ്ങളൊന്നും ഇല്ലാത്ത സമയത്ത് പോലും വളരെ കഷ്ടപ്പെട്ട് അധ്വാനിച്ച് ഈ സാഹിത്യോത്സവം നടത്തിയതിൻ്റെ ഫലങ്ങളാണ് ഇന്ന് നാം അനുഭവിച്ചുകൊണ്ടിരിക്കുന്നത്. SYS ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಾಕೂಬ್ ಮಾಸ್ಟರ್ ಕೊಳಕೇರಿ ಮಾತನಾಡಿ, ಸಂಘಟನೆಯಿಂದ ಹುಟ್ಟು ಹಾಕುವುದು ಸುಲಭ, ಅದನ್ನು ಸೈದ್ಧಾಂತಿಕ ಬದ್ಧತೆಯೊಂದಿಗೆ ಮುನ್ನಡೆಸುವುದು ಕಷ್ಟ. ಜಗತ್ತಿನಲ್ಲಿಯೇ ಸರಿಸಾಟಿ ಇಲ್ಲದ ಉಲಮಾ ಸಂಘಟನೆ ಸಮಸ್ತ ಕೇರಳ ಜಮ್ಯತ್ತುಲ್ ಉಲಮಾ ಯಶಸ್ವಿಯಾಗಿ 1 ಶತಕವನ್ನು ಪೂರೈಸಿ ಸೆಂಟಿನರಿಯನ್ನು ಆಚರಿಸುವ ಸಿದ್ಧತೆಯಲ್ಲಿರುವಾಗ ಅದರ ಅಧೀನ ವಿದ್ಯಾರ್ಥಿ ಸಂಘಟನೆಯಾಗಿ SSF ಇಂದು ರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿ ಯುವ ಜನತೆಗೆ ನೈತಿಕತೆಯ ಪಾಠವನ್ನು ಬೋಧಿಸುವ ಮೂಲಕ ಧರ್ಮದ, ಸಮಾಜದ, ರಾಷ್ಟ್ರದ ಅಭಿವೃದ್ಧಿಯನ್ನು ಬಯಸುವ ತಲೆಮಾರೊಂದನ್ನು ಸೃಷ್ಟಿಸಿರುವ ಕಾರ್ಯವನ್ನು ಕಳೆದ 53 ವರ್ಷಗಳಿಂದ ಈಚೆಗೆ ಮಾಡುತ್ತಾ ಬಂದಿದೆ ಎಂದರು. ನನಗೆ 2003ರಲ್ಲಿ ಸಾಹಿತ್ಯ ಸಂಗಮ ಎಂಬಂತಹ ಒಂದು ವೇದಿಕೆಯ ಮುಖಾಂತರ ಅಲ್ಲಿಂದ 2004ರಿಂದ ಅದು ಪ್ರತಿಭೋತ್ಸವವಾಯಿತು. ಆ ಒಂದು ಪ್ರತಿಭೋತ್ಸವ 2009ರವರೆಗೆ ಬರುವಂತಹ ಎಲ್ಲ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಒಂದು ಅವಕಾಶವನ್ನ ದೊರೆತಿರುವಂತಹ ಓರ್ವ ಪುಟ್ಟ ಕಾರ್ಯಕರ್ತನಾಗಿ ನಿಮ್ಮೆದುರಿಗೆ ಎದ್ದು ನಿಂತಿರುತ್ತೇನೆ. ಪ್ರೀತಿಯ ಬಂಧುಗಳೇ, ಇವತ್ತು ಎದೆಯನ್ನ ಒಡೆದು ಅಕ್ಷರವನ್ನ ಹುಡುಕಲಿಕ್ಕೆ ಹೊರಟಿರುವಂತಹ ಆ ಒಂದು ಕತ್ತಲಿನ ಜಗತ್ತಿನಿಂದ, ಆ ಒಂದು ಕತ್ತಲಿನ ಲೋಕದಿಂದ ಸಾಹಿತ್ಯೋತ್ಸವದ ಈ ಒಂದು ಬೆಳಕಿನ ಲೋಕಕ್ಕೆ ಬರಬೇಕಾಗಿರುವಂಥದ್ದು ಅನಿವಾರ್ಯವಾಗಿದೆ. ಈ ವಿದ್ಯಾರ್ಥಿಗಳ ಆಳವಾದಂತಹ ಜ್ಞಾನ ಆಧುನಿಕ ಜಗತ್ತಿನಲ್ಲಿ, ಈ ಒಂದು ಜಗತ್ತಿನೊಂದಿಗೆ ಈ ಜಗತ್ತು ಎತ್ತ ಸಾಗುತ್ತಾ ಇದೆ, ಅವರೊಂದಿಗೆ ಸರಸಾಟವಾಡುತ್ತಾ ಈ ಒಂದು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುವಂತಹ ಸಮಯದಲ್ಲಿ ಈ ಒಂದು ಜಗತ್ತಿನ ಜೊತೆಯಲ್ಲಿಯೇ ಸಾಗಬೇಕಾದಂತಹ ಯುವ ತಲೆಮಾರು ವಿದ್ಯಾರ್ಥಿಗಳು ಅವರು ಎಲ್ಲ ರೀತಿಯಲ್ಲಿಯೂ ಕೂಡ ಈ ಒಂದು ಯುಗದಲ್ಲೂ ಕೂಡ ಈ ವಿದ್ಯಾರ್ಥಿಗಳು ಒಳ್ಳೆಯ ಜ್ಞಾನದೊಂದಿಗೆ, ಒಳ್ಳೆಯ ಪ್ರತಿಭೆಯೊಂದಿಗೆ ವೈವಿಧ್ಯಮಯವಾಗಿರುವಂತಹ ವಿಷಯಗಳಲ್ಲಿ ಸ್ಪರ್ಧೆಯನ್ನು 100ರಷ್ಟು ಬರುವಂತಹ ಕಾರ್ಯಕ್ರಮಗಳಲ್ಲಿ ಸ್ಪರ್ಧೆಯನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ನಿಜಕ್ಕೂ ಕೂಡ ಎದೆಹೊಡೆದು ನೋಡಿದರೆ ಕೇವಲ 3 ಅಕ್ಷರ ಮಾತ್ರವಲ್ಲ ಎಂಬುವಂತದ್ದನ್ನ ಈ ಒಂದು ಸಾಹಿತ್ಯೋತ್ಸವವು ಕರ್ನಾಟಕದ ಜನತೆಗೆ ಸಂದೇಶವನ್ನು ಸಾರುತ್ತಾ ಇದೆ. ಕೇವಲ ಈ ಒಂದು ಸಾಹಿತ್ಯೋತ್ಸವ ಎಂಬುವಂಥದ್ದು ನಮ್ಮ ಜಿಲ್ಲೆಗೆ ಮಾತ್ರ ಸೀಮಿತಗೊಂಡಿರುವಂತಹದ್ದಲ್ಲ. ಈ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಸಾಹಿತ್ಯೋತ್ಸವವು ನಡೆಯುತ್ತಾ ಇದೆ. ಈ ಒಂದು ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವ ಇಲ್ಲಿ ನಡೆಯುವಾಗ ಕೆಳಹಂತದಿಂದ ಆ ವಿದ್ಯಾರ್ಥಿಗಳು ಶಾಖಾ ಮಟ್ಟದಲ್ಲಿ, ಯೂನಿಟ್ ಮಟ್ಟದಲ್ಲಿನ ಸಾಹಿತ್ಯೋತ್ಸವದಲ್ಲಿ ಸರಸಾಟವನ್ನು ಮಾಡಿ ಬಂದವರಾಗಿದ್ದಾರೆ. ನಂತರ ಸೆಕ್ಟರ್ ಮಟ್ಟದಲ್ಲಿಯೂ, ನಂತರ ಡಿವಿಷನ್ ಮಟ್ಟದಲ್ಲಿಯೂ ಆ ಒಂದು ಸಾಹಿತ್ಯದ ಆ ಒಂದು ವೇದಿಕೆಯಲ್ಲಿ ಸ್ಪರ್ಧೆಗಳನ್ನು ನಡೆಸಿ ಈ ಒಂದು ಜಿಲ್ಲಾ ಸಾಹಿತ್ಯೋತ್ಸವದ ವೇದಿಕೆಗಳಲ್ಲಿ ತಮ್ಮ ಆ ಒಂದು ಪ್ರತಿಭೆಯನ್ನ ಪ್ರದರ್ಶಿಸುವಂತಹವರಾಗಿದ್ದಾರೆ. ಪ್ರೀತಿಯ ಬಂಧುಗಳೇ, ಅಖಿಲ ಭಾರತ ಪತ್ರಕರ್ತರ ಸಂಘದ ಮೈಸೂರು ಜಿಲ್ಲಾ ಕಾರ್ಯದರ್ಶಿ ಹನೀಫ್ ಮಾತನಾಡಿ, ಭಾಷೆಗಳಲ್ಲಿರುವ ಗೌರವಗಳನ್ನು ಅರಿಯಲು ಸಾಹಿತ್ಯೋತ್ಸವ ಕಾರ್ಯಕ್ರಮ ಆಯೋಜನೆ ಉತ್ತಮ ವೇದಿಕೆಯಾಗಿದೆ ಎಂದರು. ಏನಕ್ಕೆ ಮಾತಾಡಬೇಕು, ಕನ್ನಡದಲ್ಲಿ ಏನಕ್ಕೆ ವ್ಯವಹಾರ ಮಾಡಬೇಕು ಅಂತ ಹೇಳೋದಕ್ಕೆ ಒಂದು ಉತ್ತಮ ವೇದಿಕೆ ಇದು. ಗಡಿ ಭಾಗಗಳಲ್ಲಿ ಅಂತಂದ್ರೆ ನಾವೀಗ ಕೇರಳ ತುಂಬಾ ಹತ್ತಿರದಲ್ಲಿದ್ದೀವಿ, ಮತ್ತೆ ಈಗ ಕೋಲಾರ KGF ಕಡೆ ಹೋದಾಗ ತಮಿಳು ಮತ್ತೆ ತೆಲುಗು ಹತ್ತಿರದಲ್ಲಿ ಇರುತ್ತೆ. ಅಲ್ಲೂ ಕೂಡ ನಾವು ಕನ್ನಡದ್ದೇ ಕೆಲಸ ಮಾಡ್ತಾ ಇರುವಾಗ ನಮ್ಗೆ ಅನ್ಸೋದು ಏನು ಅಂತ ಹೇಳಿದ್ರೆ, ಮಾಧ್ಯಮದಲ್ಲಿ ಇರೋರಿಗೆ ಮೀಡಿಯಾದಲ್ಲಿ ತುಂಬಾ ಕಮ್ಮಿ ಪರ್ಸನ್ಸ್ಗಳು ನಾವಿರೋದು. ಮೀಡಿಯಾದಲ್ಲಿ ಒಂದು 100 ಜನ ಇದ್ರೆ, ಈಗ ಇಲ್ಲಿ ಹಬೀಬ್ ಭಾಯ್ ಅಂತಿದ್ದಾರೆ, ಎಡಿಟರ್ ಆಗಿದ್ದಾರೆ ಅವರು, ಮತ್ತೆ ಅವರು ಪ್ರೊಫೆಸರ್ ಕೂಡ. ಅವರು ಅಲ್ಲಿ ಅವರು ಒಡಿಶಾದಲ್ಲಿ ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ವರ್ಕ್ ಮಾಡಿ, ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿ ವರ್ಕ್ ಮಾಡಿದ್ದಾರೆ. ಅವ್ರಿಗೆ ಗೊತ್ತು, ಒಂದು 100 ಜನ ಸ್ಟೂಡೆಂಟ್ ಅಲ್ಲಿ 10 ಜನ ಮುಸ್ಲಿಂ ಸಿಗೋದು ಕಮ್ಮಿನೇ. ಯಾಕೆಂದ್ರೆ ಈ ಕ್ಷೇತ್ರಗಳು ತುಂಬಾ ಜನಗಳಿಗೆ ಕಮ್ಮಿ ಪರಿಚಯ ಇರುತ್ತೆ. ಯಾವುದು ಮೀಡಿಯಾ ಈ ತರ ಚಾನಲ್ ಅಲ್ಲಿ ವರ್ಕ್ ಮಾಡೋದು, ಇವಾಗ ಸೋಷಿಯಲ್ ಮೀಡಿಯಾದಲ್ಲೇ ಮೀಡಿಯಾ ಅಂತ ಅನ್ಕೊಂಡಿದ್ವಿ. ಬಟ್ ಕನ್ನಡದಲ್ಲಿ ನಾವು ವರ್ಕ್ ಮಾಡಬೇಕಾದ್ರೆ, ಬರಿಬೇಕಾದ್ರೆ, ಟೈಪ್ ಮಾಡಬೇಕಾದ್ರೆ ಒಂದೊಂದು ಅಕ್ಷರದಲ್ಲೂ ನಾವು ಹಿಡಿತ ಸಾಧಿಸ್ಬೇಕಾಗುತ್ತೆ. ನಾವು ಯಾವ ತರ ಬರೀತೀವಿ, ನಾವು ಯಾವ್ದ್ರ ಮೇಲೆ ವಿಷಯನ ಯಾವ ತರ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದರಲ್ಲಿ ನಾನು ನಿನ್ನೆ ಕೂಡ ಬಂದಿದ್ದೆ, ವೇದಿಕೆ ನೋಡಿದೆ, ತುಂಬಾ ಜನ ಮಕ್ಕಳಿಗೆ ಅವರು ಜಿಲ್ಲಾ ಮಟ್ಟದ ಪ್ರಶಸ್ತಿ ಬಂದಿರೋ ಒಂದು ಮಗು ಬಗ್ಗೆ ಕೂಡ ಹೇಳೋದು ಜೊತೆಯವರು. ಇವತ್ತು ಈಗ ಏನು ಕರ್ನಾಟಕ ಸರ್ಕಾರ ನಿಜಕ್ಕೂ ಒಂದು ಶ್ಲಾಘನೀಯ ಅಂತ ಹೇಳ್ಬೋದು. ಕನ್ನಡ ಶಾಲೆಯಲ್ಲಿ ಓದಿರುವಂತ ಮಕ್ಕಳಿಗೆ, ಕನ್ನಡದಲ್ಲಿ ವ್ಯವಹರಿಸುವಂತ ಮಕ್ಕಳಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಅಧಿಕ ಮೀಸಲಾತಿಯನ್ನ ಕೊಡ್ತಾ ಇದ್ದಾರೆ. ಅದನ್ನು ಉಪಯೋಗಿಸ್ಕೋಬಹುದು. ಮತ್ತೆ ನಮಗೆ ಕನ್ನಡದಲ್ಲಿ ಎಲ್ಲ ವ್ಯವಹಾರಗಳು ನಡೆಯೋದ್ರಿಂದ ನಮ್ದು ಬೇರೆ, ಈಗ ನಾವು ಮದ್ರಸಾದಲ್ಲಿ ಕಲಿಯಂತದ್ದಿರ್ಬೋದು. SYS ಮಾಜಿ ರಾಜ್ಯಾಧ್ಯಕ್ಷ ಅಬ್ದುಲ್ ಹಫೀಲ್ ಸಹದಿ,
ಕೊಡಗು ಸುನ್ನಿ ವೆಲ್ಫೇರ್ ಅಧ್ಯಕ್ಷ ಅಬ್ದುಲ್ ಜಲೀಲ್ ನಿಜಾಮಿ, ಉಮರ್ ಸಕಾಫಿ ಎಡಪಾಲ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿ ಮಾತನಾಡಿದರು. കൺകുളിർമയാകുന്ന സ്റ്റേജുകളും പ്രോഗ്രാമുകളും കാണുമ്പോൾ അൽഹംദുലില്ലാഹ് വളരെ സന്തോഷകരമാവുകയാണ്. നമ്മുടെ ഈ ജില്ലാ നേതൃത്വത്തിനോടും അതുപോലെ ഈ പരിപാടിയിൽ പങ്കെടുത്തിട്ടുള്ള പ്രതിഭകളോടും എനിക്ക് പറയാനുള്ളത്, നിങ്ങൾ ഈ വേദിയിൽ പ്രകടിപ്പിച്ചിട്ടുള്ള നിങ്ങളുടെ പ്രതിഭകളെ ഈ പരിശുദ്ധമായ ദീനും സമൂഹത്തിന് ഉപകരിക്കുന്ന രൂപത്തിൽ പ്രബോധനം നടത്താൻ ആവശ്യമായ ട്രെയിനിങ്ങുകളും കൂടുതൽ നേടിക്കൊണ്ട് നമ്മുടെ ഈ സമുദായത്തിന് വേണ്ട ഉപദേശങ്ങൾ നിർദ്ദേശങ്ങൾ നൽകാൻ മുൻനിരയിൽ നിന്നുകൊണ്ട് ദീനിന്റെ ഈ സുന്ദരമായ ദീനെ നിലനിർത്താൻ ആവശ്യമായ പ്രബോധന അൽഹംദുലില്ലാഹ് കൊടക് ജില്ലയുടെ യൂണിറ്റുകളിൽ നിന്ന് മത്സരങ്ങൾ സംഘടിപ്പിച്ചുകൊണ്ട് പ്രവർത്തനങ്ങളിലൂടെ അത് സെക്ടർ, ഡിവിഷൻ ഇതെല്ലാം കഴിഞ്ഞ് ആറ്റി കുറുക്കിയെടുത്ത് ജില്ലയിലേക്ക് എത്തിയ പ്രതിഭകളാണ് ഇന്നിവിടെ അവരുടെ കഴിവുകൾ പ്രകടിപ്പിച്ചത്. ಗುಂಡಿಕೆರೆ ಮಸೀದಿಯ ಸಭಾಂಗಣದಲ್ಲಿ ಕಳೆದ 2 ದಿನಗಳ ಕಾಲ ನಡೆದ ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ನಾನಾ ಕಡೆಗಳಿಂದ 600ಕ್ಕೂ ಅಧಿಕ ವಿದ್ಯಾರ್ಥಿಗಳು 160 ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಜಿಲ್ಲಾ ಮಟ್ಟದಲ್ಲಿ ಚಾಂಪಿಯನ್ ಆಗಿ ವಿರಾಜಪೇಟೆ ಡಿವಿಷನ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರೆ ರನ್ನರ್ಸ್ ಸ್ಥಾನಕ್ಕೆ ಸೋಮರ್ಪೇಟೆ ಡಿವಿಷನ್ ತಂಡ ತೃಪ್ತಿಪಟ್ಟುಕೊಂಡಿತು. ಮಡಿಕೇರಿ ಡಿವಿಷನ್ 3ನೇ ಸ್ಥಾನವನ್ನು ಪಡೆಯಿತು. ಜಿಲ್ಲಾ ಮಟ್ಟದ ಸಾಹಿತ್ಯೋತ್ಸವದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ಸೆಪ್ಟೆಂಬರ್ 5ರಿಂದ 6ರವರೆಗೆ ವಿಜಯನಗರ ಜಿಲ್ಲೆಯಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ಅದರಲ್ಲಿ ಗೆಲುವು ಪಡೆದ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ಸಾಹಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ನಾಪಕ್ಲು. ಪಿರಿಯಾಪಟ್ಟಣದ ನಕ್ಷತ್ರ ನೃತ್ಯ ಸಂಸ್ಥೆ ಆಶ್ರಯದಲ್ಲಿ ನಡೆದ ಪ್ರಥಮ ವರ್ಷದ ರಾಜ್ಯಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಕುಶಾಲನಗರದ ಶಿವಧಾರೆ ನೃತ್ಯ ಸಂಸ್ಥೆಗೆ ತೃತೀಯ ಬಹುಮಾನ ಲಭಿಸಿದೆ. ಪಿರಿಯಾಪಟ್ಟಣದ ದೇವರಾಜ ಅರಸು ಭವನದಲ್ಲಿ ನಡೆದ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಬೆಂಗಳೂರು, ಮೈಸೂರು, ಮಂಗಳೂರು, ಹಾಸನ, ವಿರಾಜಪೇಟೆ, ಗೋಣಿಕೊಪ್ಪ, ಕುಶಾಲನಗರ ಸೇರಿದಂತೆ ನಾನಾ ಕಡೆಗಳಿಂದ ನೃತ್ಯ ಪಟುಗಳು ಪಾಲ್ಗೊಂಡಿದ್ದರು. ಸೀನಿಯರ್ಸ್ ಸೋಲೋ, ಸೀನಿಯರ್ ಗ್ರೂಪ್, ಜೂನಿಯರ್ ಸೋಲೋ, ಜೂನಿಯರ್ ಗ್ರೂಪ್, ಸಬ್ ಜೂನಿಯರ್ ಸೋಲೋ, ಸಬ್ ಜೂನಿಯರ್ ಗ್ರೂಪ್ ನೃತ್ಯ ಪ್ರದರ್ಶನ ನಡೆಯಿತು. ಈ ಪೈಕಿ ಶಿವಧಾರೆ ನೃತ್ಯ ಸಂಸ್ಥೆಗೆ ಸೀನಿಯರ್ ವಿಭಾಗದಲ್ಲಿ ಪ್ರದರ್ಶಿಸಿದ ನೃತ್ಯಕ್ಕೆ ತೃತೀಯ ಬಹುಮಾನ ಲಭ್ಯವಾಗಿದೆ. ಹಾಯ್, ನಾನು ಶಿವಾಲಿ. ನಾನು ಡ್ಯಾನ್ಸ್ ಮಾಡಬೇಕು ಅಂದರೆ ನನ್ನ ಕಾಲಿಗೆ ಗೆಜ್ಜೆ ಕಟ್ಟಬೇಕು. ಆ ಗೆಜ್ಜೆ ಎಷ್ಟು ನೀಟ್ ಕಾಸ್ಟ್ಯೂಮ್ಸ್, ಆ ನೀಟ್ ಎಷ್ಟು ಪ್ರಾಪ್ಸ್ ಎಷ್ಟು ಬೇಕೋ ಅಷ್ಟೇ. ಆ ಸಾಂಗಿಗೆ ಏನು ಕೇಳ್ತಾ ಇದೆ ಫಸ್ಟು ತಿಳ್ಕೋಬೇಕು ಕೊರಿಯೋಗ್ರಾಫರ್. ಆ ಸಾಂಗಿಗೆ ಎಷ್ಟು ಬೇಕು ಅಷ್ಟೇ ಪ್ರಾಪ್ಸ್ ಮಾಡಿದ್ರೆ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರಿ. ಸೊ ನೀನಂತೂ ತಿಂದುಬಿಟ್ಟೆ ಬಿಡಮ್ಮ. ನಾಟ್ ಎನರ್ಜಿ. ಸೊ ನೆಕ್ಸ್ಟ್ ಜಿಗೆ ಹೋಗ್ಬಿಡು, ಓಕೆನಾ? ಸೊ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀರಾ. ಸೊ ತುಂಬ ಖುಷಿ ಆಯಿತು. ಮಕ್ಕಳು ಅದು ಆ್ಯಟಿಟ್ಯೂಡ್ ಇದೆಯಲ್ಲ, ಆ್ಯಟಿಟ್ಯೂಡ್ ಅಂದರೆ ಡ್ಯಾನ್ಸ್ ಆ್ಯಟಿಟ್ಯೂಡೇ ಬೇರೆ, ಅದು ನಿಮ್ಮಲ್ಲಿತ್ತು. ಡ್ಯಾನ್ಸ್ ಆ್ಯಟಿಟ್ಯೂಡ್ ಇದೆಯಲ್ಲ ತುಂಬ ಚೆನ್ನಾಗಿತ್ತು. ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ. ಓಕೆನಾ? ಕಾಂಪಿಟೇಷನ್ ಏನಾರು ಆಗಲಿ, ಐ ಡೋಂಟ್ ಕೇರ್. ನನಗೆ ಮನಸ್ಸು ಇಷ್ಟ ಆಯಿತು. ಏನೋ ಒಂದು ಕುತ್ಕೊಂಡು ಒಂದು ಮೂವಿಲಿ ಒಂದು ಸಾಂಗ್ ನೋಡ್ದಂಗೆ ಆಯಿತು. ಅಷ್ಟು ಕ್ರಿಯೇಟಿವಿಟಿ ಇದ್ದೀರಾ, ಚೆನ್ನಾಗಿ ಬೆಳೀರಿ. ಗರುಡ ಪುರಾಣದ ಪ್ರಕಾರ ಶಿಕ್ಷೆ ಆಗುತ್ತೆ.
ನೀನು ಸರಿಸಮವಾಗಿ ನನ್ನ ಎಲ್ಲ 27 ಹೆಣ್ಣು ಮಕ್ಕಳನ್ನು ನೋಡಿಕೊಳ್ಳುತ್ತಿಲ್ಲ. ಸದಾ ರೋಹಿಣಿ ಜೊತೆನೆ ಹೆಚ್ಚು ಸಮಯ ಕಳೆಯುತ್ತಿದ್ಯಾ. ಹಾಗಾಗಿ ನಿನ್ನಲ್ಲಿರುವ ಕಾಂತ ಕ್ಷಣಿಸುತ್ತಾ ಹೋಗಲಿ ಎಂದು ಶಾಪ ನೀಡುತ್ತಿದ್ದೇನೆ. ದಕ್ಷ ಪ್ರಜಾಪತಿ ತನ್ನ 27 ಮಕ್ಕಳನ್ನು ಚಂದ್ರನಿಗೆ ಕೊಟ್ಟು ಮದುವೆ ಮಾಡುತ್ತಾನೆ. ಆದರೆ ಚಂದ್ರ ಅವರೆಲ್ಲರಿಗಿಂತಲೂ ರೋಹಿಣಿಗೆ ಹೆಚ್ಚು ಸಮಯ ಮತ್ತು ಪ್ರೀತಿಯನ್ನು ಕೊಡುತ್ತಿರುತ್ತಾನೆ. ನಾಪಕ್ಲು ಬಿಲ್ಲವ ಸಮಾಜದ ವತಿಯಿಂದ ಕಾರ್ಗಿಲ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಸಂಘದ ನಿವೃತ್ತ ಯೋಧರನ್ನು ಸನ್ಮಾನಿಸಿ ಗೌರವಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಬಿಲ್ಲವ ಸಂಘದ ನಿವೃತ್ತ ಯೋಧರಾದ ಕೊರಗಪ್ಪ ಪೂಜಾರಿ, ವಿಠಲ ಬಿಬಿ, ಧನಂಜಯ ಬಿಜಿ, ಅರುಣಾ ಬಿಬಿ, ನವೀನ್ ಅವರು ಗೌರವ ಸ್ವೀಕರಿಸಿ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಕರ್ತವ್ಯ ನಿರ್ವಹಿಸಿದ ಕ್ಷಣಗಳು, ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರಂತಹ ಅನೇಕ ವೀರ ಯೋಧರ ಸಾಹಸ, ಸೇನೆಯಲ್ಲಿ ಕಳೆದ ಕ್ಷಣಗಳನ್ನು ಸಭೆಯಲ್ಲಿ ಹಂಚಿಕೊಂಡರು. ಸಂಘದ ಸದಸ್ಯರಾದ ಬಿಕೆ ಮೋಹನ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿ, ಕಾರ್ಗಿಲ್ ಯುದ್ಧದ ಬಳಿಕ ಕಾರ್ಗಿಲ್ ಆಪರೇಷನ್ನಲ್ಲಿ ಮಡಿದ ಸಮಾಜ ಬಾಂಧವರಾದ ಬಿಎಂ ದೇವಪ್ಪ ಅವರ ಬಲಿದಾನವನ್ನು ಸ್ಮರಿಸಿದರು. ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸಿದ ಯೋಧರನ್ನು ಸನ್ಮಾನಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಗಿಲ್ ಆಪರೇಷನ್ ಸಮಯದಲ್ಲಿ ಹುತಾತ್ಮರಾದ ದೇವಪ್ಪ ಬಿಎಂ ಅವರ ಸಹೋದರರಾದ ಬಿಎಂ ಪ್ರದೀಪ್ ಅವರು ಮಾತನಾಡಿ, ಸಹೋದರ ಬಿಎಂ ದೇವಪ್ಪ ಅವರು ಸೇನೆಯಲ್ಲಿ ತೋರಿದ ಧೈರ್ಯ, ಸಾಹಸವನ್ನು ಸ್ಮರಿಸಿದರು. ಪೋಸ್ಟ್ ಬಂತ ಐಡೆಂಟಿಟಿ ಗುಂಪು ದಾನ ಕೊಡ್ತಿದ್ದು ಅಥವಾ ಅವ್ರು ಮಾಡಿದ ಐಡೆಂಟಿಟಿ ಆತ ಇರ್ತಾರದು ಅಂತ ಜೋಕ್ಲೇನ್ ರಿಕ್ರೂಟ್ಸ್ ಅಂತ ಹೊಸ ರಿಕ್ರೂಟ್ ಇಮಿಡಿಯೇಟ್ ಬೆಡ್ ಕಟ್ಟಬಹುದು ಕೋಡೆ ಕೊಡೋದು ಆಗುತ್ತೆ ಆಯ್ತು. ಆ ಟ್ರೈನಿಂಗ್ ಮಾತನಾಗನೇ ಅನ್ನೊಟ್ಟಿಗೆ ನನ್ನ ಫ್ರೆಂಡಿಗೆ ಅಧ್ಯಕ್ಷರ ಏನಂಚಿನ ಪ್ರದೀಪ್ ಎಲ್ಲ ಅಣ್ಣೆ ಏನಾದ್ರು ಒಟ್ಟಿಗೆ ಇತ್ತು. ಒಟ್ಟಿಗೆ ಅಂತ ಎರ್ಕೇರ್ತಾನೆ ಒಟ್ಟಿಗೆ ಟ್ರೈನಿಂಗ್ ಮಾಡ್ತಾವ. ಏನು ಚೂರು ಸೀನಿಯರ್ ಆಯ್ತು ಚೂರು ಜೂನಿಯರ್ ಅಂಚೆ ಟ್ರೈನಿಂಗ್ ಅಂತಾನೆ ಇಂಕ್ಲೊಬ್ಬರ ಸೆಕೆಂಡ್ ಕೊರಿಯೋ ಲಾಸ್ಟ್ ದಿನ ಆಯ್ತು ಏನಾರ ಕೂಡ್ಕೊಂಡು ಟೀ ಪಾರ್ಟಿ ಮಾಡ್ತು ಏನು ಹಂಚಿಕೊಡಿ ಓಡೆ ಕೊಪ್ಪಳದೇ ಗೊತ್ತಿದೆ ಅಂತೇಳಿ ಗೊಕ್ಕವಂದ್ರೆ ಕುಪ್ವಾಡಾಗ ಬೋರ್ಡು ಕುಪ್ವಾಡಾಗ 30 ಕುಪ್ವಾಡ ನಗರ ಡಿಸ್ಟಿಕ್ ಶ್ರೀನಗರಕ್ಕೆ ಮಿಕ್ತು ಅಂಚೆ ಸಿಗರೇಟ್ ಸುರಿದು ಅದೇನು 25 ದಿನ ಕರೆಯೋದ್ರಿಂದ ನಮಗೂ ಗೊತ್ತೇಳಿ ಆ ಬಾಡಿಯಲ್ಲಿ ನೀವು ಪೋಸ್ಟ್ ಮಾರ್ಟಮ್ ಮಾಡಿದಾಗ ಡಾಕ್ಟರ್ ಬಂದೇಗೆ ಮೂಳೆಲ್ಲ ಇದ್ದಾರಲ್ಲ ಪೂರ ಪಟ್ಟಿ ಆಗ್ತದೆ. ಆ ಥರ ಚಿತ್ರ ಹಿಂಸೆ ಕೊಟ್ಟು ನಮ್ಮ ಸೈನಿಕರಿಗೆ ಅದು ಕಲ್ಪಿಸ್ತೇವೆ. ಮಾಜಿ ಸೈನಿಕರ ನಾಯಿನ ನನ್ನ ಅಣ್ಣ ಭೇಟಿಯಾದರೆ ಇಲ್ಲಿ ಎಲ್ಲ ಪುಸ್ತಕ ವಿಚಾರ ಅಂದ್ರಲ್ಲ ನಿಮ್ಮ ಜಾಗೃತಿ ನಮ್ಮ ಈ ಒಂದು ಫಸ್ಟ್ ಪ್ರೋಗ್ರಾಮ್ ಕಾರ್ಗಿಲ್ ವಿಜಯೋತ್ಸವ ಮಾಡೋಣ ಅಂತ ಎಲ್ಲ ಖುಷಿ ವಿಚಾರ. ಕಾರ್ಯಕ್ರಮದಲ್ಲಿ ಸಂಘದ ಆಡಳಿತ ಮಂಡಳಿ, ಸಲಹಾ ಮಂಡಳಿಯ ಸಂಘದ ಹಿರಿಯ ಮತ್ತು ಕಿರಿಯ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ನಮ್ಮ ಭವಿಷ್ಯದ ಪೀಳಿಗೆಗೆ ಅಮೂಲ್ಯ ಕೊಡುಗೆ ನೀಡುವ ನೈಸರ್ಗಿಕ ಸಂಪನ್ಮೂಲಗಳನ್ನು ಜವಾಬ್ದಾರಿಯಿಂದ ಬಳಸುವ ಮೂಲಕ ಮಾಲಿನ್ಯ ತಡೆಗಟ್ಟಿ ಸ್ವಚ್ಛ, ಸುಂದರ ಹಸಿರು ಭೂಮಿಯನ್ನು ನಿರ್ಮಾಣ ಮಾಡಲು ನಾವು ಸಂಕಲ್ಪ ತೊಡಬೇಕೆಂದು ಜಿಲ್ಲಾ ಪರಿಸರ ಜಾಗೃತಿ ಆಂದೋಲನದ ಜಿಲ್ಲಾ ಸಂಚಾಲಕರೂ ಆದ ಭಾರತ ಸ್ಕೌಟ್ಸ್ ಗೈಡ್ಸ್ನ ಕೊಡಗು ಜಿಲ್ಲಾ ಸಂಸ್ಥೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಟಿಜಿ ಪ್ರೇಮ್ಕುಮಾರ್ ಹೇಳಿದ್ದಾರೆ. ಜಿಲ್ಲಾ ಶಾಲಾ ಶಿಕ್ಷಣ ಇಲಾಖೆ ಮತ್ತು ಸಮಗ್ರ ಶಿಕ್ಷಣ ಕರ್ನಾಟಕದ ವತಿಯಿಂದ ಕುಶಾಲನಗರ ಪಿಎಂ ಶ್ರೀ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ರಾಷ್ಟ್ರೀಯ ಹಸಿರು ಪಡೆಯ ಪ್ರಕೃತಿ ಇಕೋ ಕ್ಲಬ್, ಶಾಲೆಯ ಗೈಡ್ಸ್ ಘಟಕ ಹಾಗೂ ಕೊಡಗು ಜಿಲ್ಲಾ ಪರಿಸರ ಜಾಗೃತಿ ಅಭಿಯಾನದ ಸಂಯುಕ್ತಾಶ್ರಯದಲ್ಲಿ ನಮ್ಮ ನಡೆ ಹಸಿರೆಡೆಗೆ ಪರಿಸರಕ್ಕಾಗಿ ನಾವು ಮಕ್ಕಳ ಪರಿಸರ ಸಂಭ್ರಮ 2026ರ ಜಾಗೃತಿ ಅಭಿಯಾನದಡಿ
ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ 2026ರಲ್ಲಿ ಗಿಡ ನೆಡುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು. ಪ್ರಕೃತಿ ಸಂರಕ್ಷಣೆ ಮಹತ್ವ ಹಾಗೂ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ಕುರಿತು ಪರಿಸರ ಮಾಹಿತಿ ನೀಡಿದ ಅವರು, ನಾವು ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಪ್ರಕೃತಿಯನ್ನು ಉಳಿಸುವ ಮೂಲಕ ನಮ್ಮ ಭವಿಷ್ಯವನ್ನು ಭದ್ರಪಡಿಸಿಕೊಳ್ಳಬೇಕೆಂದರು. ಶಾಲಾ ಮುಖ್ಯ ಶಿಕ್ಷಕ ಕೆಎಸ್ ಸಣ್ಣಸ್ವಾಮಿ, ಎಸ್ಟಿಎಂಸಿ ಅಧ್ಯಕ್ಷ ಬಿಎಸ್ ಚಂದನ್ ಕುಮಾರ್, ಇಕೋ ಕ್ಲಬ್ನ ಉಸ್ತುವಾರಿ ಶಿಕ್ಷಕಿ ಕೆಆರ್ ಶಿಲ್ಪಾ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.